ಜಿಯೋ ಮತ್ತು ಏರ್ಟೆಲ್ ಟೆಲಿಕಾಂ ಕಂಪನಿಗಳು ನಮ್ಮ ಭಾರತ ದೇಶದೊಳಗಡೆ ರೀಚಾರ್ಜ್ ಬೆಲೆಯನ್ನು ಮನಕ್ಕೆ ಇಷ್ಟ ಬಂದಂಗೆ ಹೆಚ್ಚಿಗೆ ಮಾಡ್ತಾ ಇದ್ರು. ಆದರೆ ಇವಾಗ ಆ ಏರ್ಟೆಲ್ ಮತ್ತು ಜಿಯೋ ಕಂಪನಿಯವ್ರಿಗೆ ಟಕ್ಕರ್ ಕೊಡಬೇಕು ಅಂತ ಮೋದಿ ಸರ್ಕಾರ ತೀರ್ಮಾನವನ್ನು ತಗೊಂಡ್ಬಿಟ್ಟಿದೆ ಮತ್ತು ಒಂದು ದೊಡ್ಡ ಮಾಸ್ಟರ್ ಪ್ಲಾನನ್ನೇ ಮಾಡಿದೆ ಅಂತ ಹೇಳ್ಬೋದು. ಹಾಗಾದರೆ ಆ ಪ್ಲಾನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಮತ್ತು ಎಲ್ಲ ಮೊಬೈಲ್ ಬಳಕೆದಾರರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕಾಯ್ತಾ ಇದೆ. ಏನು ಅಂತ ಅಂದರೆ TRAI ಏನು ಇತ್ತು ಅದು ಆದೇಶ ಮಾಡಿತ್ತು ಎಲ್ಲ ಟೆಲಿಕಾಂ ಕಂಪನಿಯವರಿಗೂ ಕೂಡ ತುಂಬ ಕಡಿಮೆ ಬೆಲೆಯೊಳಗಡೆ ನೀವು ರೀಚಾರ್ಜ್ ಪ್ಲಾನನ್ನು ಕೂಡ ತರಬೇಕು ಅಂತ ಆದೇಶವನ್ನು ಮಾಡಿತ್ತು. ಹಾಗಾಗಿ ಕೇವಲ 20 ರೂಪಾಯಿಗೆ 4 ತಿಂಗಳು ವ್ಯಾಲಿಡಿಟಿ ಇರುವಂತಹ ರೀಚಾರ್ಜ್ ಪ್ಲಾನ್ಗಳು ಬರ್ತವೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳಿಗೆ ಮೋದಿ ಸರ್ಕಾರ ಟಕ್ಕರ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದರೆ ಇವಾಗ ಭಾರತದಲ್ಲಿ ಭದ್ರವಾಗಿ ನೆಲೆಯೂರಿರುವಂಥದ್ದು ಕೇವಲ ಜಿಯೋ ಮತ್ತು ಏರ್ಟೆಲ್ ಕಂಪನಿ ಮಾತ್ರ ಟೆಲಿಕಾಂ ಕ್ಷೇತ್ರದಲ್ಲಿ. ಈ ಮೊದಲಿಗೆ ತುಂಬ ಅಂದರೆ ತುಂಬ ಟೆಲಿಕಾಂ ಸಂಸ್ಥೆಗಳು ಇದ್ವು, ಆದರೆ ಇವಾಗ ಜಿಯೋ ಮತ್ತು ಏರ್ಟೆಲ್ ಮಾತ್ರ ಲಾಭದಲ್ಲಿ ಇರೋ ಅಂಥದ್ದು. ಆದರೆ ವೊಡಾಫೋನ್ ಮತ್ತು ಐಡಿಯಾ ಏನಿತ್ತು ಎರಡು ಕೂಡ ಮರ್ಜ್ ಆಗಿ VI ಎನ್ನುವಂತಹ ಒಂದು ಕಂಪನಿ ಆಗಿದೆ. ಆದರೂ ಅದು ಕೂಡ ಲಾಸಲ್ಲಿನೇ ಇದೆ. ಅದನ್ನು ಬಿಟ್ಟರೆ ಏರ್ಟೆಲ್ ಮತ್ತು ಜಿಯೋ ಇರುತ್ತೆ. ಮುಂದೆ ಯಾರನ್ನ ಕೊಂಡ್ಕೊಳ್ತಾರೆ ಗೊತ್ತಿಲ್ಲ. ಜಿಯೋದವರು ಏರ್ಟೆಲ್ನಾದರೂ ಕೊಂಡ್ಕೊಳ್ಬಹುದು, ಏರ್ಟೆಲ್ ಅವರು ಜಿಯೋ ಅವ್ರನ್ನಾದರೂ ಕೊಂಡ್ಕೊಳ್ಬಹುದು. ಆವಾಗ ಏನಾಗುತ್ತೆ, ಇವರಿಗೆ ಕಾಂಪಿಟೇಷನ್ ಅನ್ನುವಂಥದ್ದು ಯಾರು ಕೂಡ ಇಲ್ಲ ಅಂತ ಅಂದರೆ ಅವರು ಎಷ್ಟೇ ರೀಚಾರ್ಜ್ ಪ್ಲಾನನ್ನು ಜಾಸ್ತಿ ಮಾಡಿದ್ರೂ ಕೂಡ ಅದನ್ನು ನಾವು ಹಾಕಿಸ್ಕೊಂಡ್ಲೇ ಬೇಕಾಗತ್ತೆ. ಯಾಕೆ ಅಂತಂದರೆ ಕಾಂಪಿಟೇಟರ್ಸ್ ಇರೋದಿಲ್ಲ. ಆವಾಗ ಗ್ರಾಹಕರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳಬಹುದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಮೋದಿ ಸರ್ಕಾರ ಈಗ ಮಾಸ್ಟರ್ ಪ್ಲಾನನ್ನು ಮಾಡಿರುವಂಥದ್ದು. ಈ ಒಂದು ವೊಡಾಫೋನ್ ಮತ್ತು ಐಡಿಯಾ 2004ರಲ್ಲಿ ಟ್ಯಾಕ್ಸನ್ನು ಪೇ ಮಾಡ್ತಾ ಇರಲಿಲ್ಲ. ಅದರದ್ದು ಬಾಕಿ ತುಂಬಾ ಇತ್ತು. ಇನ್ನೂ ತುಂಬ ಹಲವಾರು ಕಂಪನಿಗಳದ್ದು ಆ ಥರ ಇತ್ತು. ಆವಾಗ 2004ರಿಂದ ಕೂಡ ಹೀಗೆ ಮಾಡ್ತಾ ಬರ್ತಿದ್ರು. ಸೊ 2019ರಲ್ಲಿ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಇದೇ ಒಂದು ವಿಚಾರವಾಗಿ. ಆವಾಗ ಖಡಕ್ ಆಗಿ ಆದೇಶವನ್ನು ಕೊಡ್ತಾರೆ, ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತ. ಆವಾಗ ಈ ವೊಡಾಫೋನ್ ಆಗಿರಲಿ, ಐಡಿಯಾದವರಾಗಿರಲಿ, ಇವರೆಲ್ಲ ಹೆಂಗೆ ಬಾಕಿ ಉಳಿಸ್ಕೊಂಡಿದ್ದು ಅಂತಂದರೆ ತುಂಬಾ ಟ್ಯಾಕ್ಸ್ ಹೇಳ್ತಾ ಇದ್ದಾರೆ. ಈ ಥರ ಕಟ್ಟಿದ್ರೆ ನಾವು ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿರೋ ಅಂಥದ್ದು. ಹಾಗಾಗಿ ನಷ್ಟದಲ್ಲಿನೇ ಇದ್ವು. ಆಮೇಲೆ ಜಿಯೋ ಕಂಪನಿ ಬಂತು. ಅವಾಗಂತೂ 4-5 ವರ್ಷಗಳು ಅದಕ್ಕೆ ಕಾಂಪಿಟೇಷನ್ ಅನ್ನುವಂಥದ್ದು ಇರಲಿಲ್ಲ. ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟು ಆಫರ್ಸನ್ನು ಕೊಟ್ಟಿರೋ ಅಂಥದ್ದು. ಅದಾದಮೇಲೆ ಏರ್ಟೆಲ್ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಈಗ ಜಿಯೋ ಮತ್ತು ಏರ್ಟೆಲ್ ಎರಡೂ ಕೂಡ ಇದ್ದಾವೆ. ಮೊದಲಿಗೆ ಎಷ್ಟೆಷ್ಟು ರೀಚಾರ್ಜನ್ನು ಕಡಿಮೆ ಮಾಡಬೇಕು ಅಂತ ಅದರಲ್ಲಿ ಕಾಂಪಿಟೇಷನ್ ಇತ್ತು. ಆದರೆ ಇವಾಗ ರೀಚಾರ್ಜನ್ನು ಎಷ್ಟು ಜಾಸ್ತಿ ಮಾಡಬೇಕು ಅದರ ಬೆಲೆಯನ್ನು ಅನ್ನೋದ್ರಲ್ಲಿನೇ ಕಾಂಪಿಟೇಷನ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರನೇ ಟ್ಯಾಕ್ಸ್ ಏನು ಪೇ ಮಾಡಿರಲಿಲ್ಲ ಅಲ್ವಾ ವೊಡಾಫೋನ್ದು, ಅದಕ್ಕೋಸ್ಕರನೇ ಅವರಿಗೆ ಟ್ಯಾಕ್ಸ್ ಪೇ ಮಾಡಿಬಿಟ್ರೆ ಗೌರ್ಮೆಂಟ್ ಕಡೆಯಿಂದಾನೆ ಅವಾಗ ಏನಾಗುತ್ತೆ, ಅವು ಕೂಡ ದೊಡ್ಡ ಮಟ್ಟದಲ್ಲಿ ಆಫರ್ಸನ್ನು ಕೊಡಬಹುದು, ಲಾಭ ಆಗುತ್ತೆ. ಆವಾಗ ಮತ್ತೆ ಕ್ಷೇತ್ರಕ್ಕೆ ಮರಳಿ ಬರ್ತವೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು 2.5 ಲಕ್ಷ ಕೋಟಿಗಳನ್ನು ಮೀಸಲಿಟ್ಟು ಇದೆ ಸರ್ಕಾರ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ವೊಡಾಫೋನ್ ಐಡಿಯಾ ಕೂಡ ಬರುತ್ತೆ. ಒಳ್ಳೆ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಿ ಅವು ಕೂಡ ಆಫರ್ಸನ್ನು ಕೊಡ್ತವೆ. ಆವಾಗ ಈ ಒಂದು ಒಬ್ಬರೇ ಸರ್ವಾಧಿಕಾರಿ ಅನ್ನುವಂಥದ್ದನ್ನು ನಿಲ್ಲಿಸಬಹುದು ಅನ್ನೋ ಥರ ಪ್ಲಾನ್ ಮಾಡ್ತಿರೋವಂಥದ್ದು. ಇನ್ನೊಂದು, ಈ ಮೊದಲಿಗೆ ಜಿಯೋ ಆಗಿರ್ಬೋದು, ಏರ್ಟೆಲ್ ಯಾವುದೇ ತಗೊಂಡ್ರೂ ಕೂಡ ಇಂಟರ್ನೆಟ್ ಬಳಸೋ ಹಾಗೆ ಇರಲಿಲ್ಲ ಅಂತಂದ್ರೂ ಕೂಡ ಇಂಟರ್ನೆಟ್ ಇನ್ಕ್ಲೂಡ್ ಆಗಿರುವಂತಹ ರೀಚಾರ್ಜ್ ಪ್ಲಾನೇ ಇರ್ತಿತ್ತು. ಅದನ್ನೇ ರೀಚಾರ್ಜ್ ಮಾಡಬೇಕಾಗಿ ಇತ್ತು. ಕೀಪ್ಯಾಡ್ ಮೊಬೈಲ್ ಬಳಕೆ ಮಾಡ್ತಿರೋ ಅಂಥವ್ರಿಗಾಗಿರಬಹುದು,
ಅಥವಾ ಎರಡೆರಡು ಸಿಮ್ ಕಾರ್ಡ್ ಇಟ್ಕೊಂಡಿರೋವಂಥವ್ರು, ಇಂಟರ್ನೆಟ್ ಅವಶ್ಯಕತೆ ಇಲ್ದಲೇ ಇರೋವಂಥವ್ರು ಎಲ್ಲರೂ ಕೂಡ ಇವರು ಎಷ್ಟು ಹೇಳಿರ್ತಾರೆ ಇಂಟರ್ನೆಟ್ದು ಇರುತ್ತೆ ಅಲ್ವಾ ಇನ್ಕ್ಲೂಡ್ ಆಗಿರೋವಂಥದ್ದು, ಅದನ್ನೇ ರೀಚಾರ್ಜ್ ಮಾಡಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಇವಾಗ TRAI ಆದೇಶ ಮಾಡಿರುವಂಥದ್ದು ಕೇವಲ 20 ರೂಪಾಯಿಗೆ 4 ತಿಂಗಳ ವ್ಯಾಲಿಡಿಟಿ ಇರುವಂತಹ ರೀಚಾರ್ಜ್ ಪ್ಲಾನ್ ಬರಲೇಬೇಕು ಅಂತ ಖಡಕ್ಕಾಗಿ ಆದೇಶವನ್ನು ಮಾಡಿದೆ. ಆದಷ್ಟು ಬೇಗ ಇದು ಜಾರಿಗೆ ಬರುತ್ತೆ ಅಂತಾನೆ ಹೇಳಬಹುದು. ವಿಷಯ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.